ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಮೋದಿ ಅವರಿಗೆ ಮತ್ತೆ ಮಲ್ಲೇಶ್ ಬಾಬು ಅವರಿಗೆ ನಾವು ಒಂದು ಒಳ್ಳೆ ಓಟ್ ಹಾಕಿ ಅವ್ರನ್ನ ಮೋದಿ ಅವ್ರನ್ನ ಜಯಶೀಲರಾಗಿ ಮಾಡಿ ಒಂದು ಸುಮಾರು 400 ದಾಟಬೇಕು ಅಂತ ನಮ್ಮ ಸ್ವಇಚ್ಛೆಯಿಂದ ನಮ್ಮ 400 ಇರಬೇಕು ಅಂತ ನಾವು ತುಂಬಾ ಇದು ಮಾಡ್ತಾ ಇದ್ದೀವಿ. ನಾವು ಸತ್ತೋಗಿದ್ದೀವಿ ಅಂತ ಬರ್ಬಿಟ್ಟು ನಮಗೆ ಯಾವ ಕಡೆನೂ ಓಟ್ ಇಲ್ಲ. ಇವಾಗ ನಮ್ಮವ್ರದ್ದಿಲ್ಲ. ಈ ಥರ ಮಾಡೋಕ್ಕೆ ಹೋದ ವರ್ಷನೂ ಆ ಥರ ಮಾಡಿದ್ದಾರೆ. ಹೋದ ವರ್ಷ ನಂದಿತ್ತು, ನಮ್ಮವ್ರದ್ದಿಲ್ಲ. ಇವಾಗ ಯಾವುದೂ ಇಲ್ಲ. ಈ ಥರ ಕೆಲಸ ನಾವು ಹ್ಯಾಂಡಿಕ್ಯಾಪ್ಟವರು ಕೆಲಸ ಕೂಡ ಇದೆ. ನಮ್ಮ ಮನೆಯಲ್ಲಿ ಕೂಡ 4 ದಿನದ ಓಟ ಇಲ್ಲ. ನಮ್ದು ಕೂಡ ಸುಂದರಪಲ್ಯ ಸಲೀಮ್ ಅಂತ ನಮ್ಮ ಅಮ್ಮದು ನಮ್ಮ ಅಣ್ಣಂದು ಯಾರು ಕೂಡ 4 ದಿನದ ಕೂಡ ಇಲ್ಲ ಓಟು. ಈ ತರ ಊರಲ್ಲಿ ಎಷ್ಟೋ ಜನಗಳಿಗೆ ಓಟ್ ಕೂಡ ಬಂದಿಲ್ಲ. ಐಡಿ ಕಾರ್ಡು, ಆಧಾರ್ ಕಾರ್ಡ್ ಎಲ್ಲ ಇದೆ. ಅವ್ರು ಇದ್ರೂ ಕೂಡ ಅವ್ರು ಬಂದಿಲ್ಲ. MLA ಎಲೆಕ್ಷನ್ಗೆ ಎಲ್ಲ ಬಂತು, ಈ ಸರಿ ಬಂದಿಲ್ಲ. ಲೀಡ್ ಅನ್ನೋದು ನಾವು ಮನಸ್ಸು ಇಚ್ಛೆ ಮಾತಾಡೋದಕ್ಕಿಂತ ಮತದಾರರ ಭಾವನೆಗಳನ್ನು ಭಾವನಾತ್ಮಕವಾಗಿ ಇವತ್ತು ಸಾರ್ವಜನಿಕವಾಗಿ ಎಲ್ಲ ಕಡೆ ಮಾತಾಡೋದು ನೋಡಿದ್ರೆ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಮತಗಳನ್ನು ಇವತ್ತು ನಾವು NDA ಅಭ್ಯರ್ಥಿ ಪಡ್ಕೊಳ್ಳೋದ್ರಲ್ಲಿ ಸಂಶಯ ಇಲ್ಲ. ಇಂಥವರ ಗ್ರಾಮದಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ನಂಬರ್ 1 ಗೌತಮ್ ಅವರಿಗೆ ಅತಿ ಹೆಚ್ಚು ಮತಗಳಿಂದ ಲೀಡ್ ತೆಗೆದುಕೊಡ್ತೀವಿ. ಮತದಾರರ ಪ್ರತಿಕ್ರಿಯೆ ಯಾವ ರೀತಿ ಇದೆ? ಮತದಾರರು ಈ 2000 ಗೃಹಲಕ್ಷ್ಮಿ ಗ್ಯಾರಂಟಿ ಪ್ರೋಗ್ರಾಮ್ ಜಾಸ್ತಿ ಬಸ್ಸು ಸ್ಪಂದನೆ ಕೊಡ್ತಾ ಇದ್ದಾರೆ. ಅವರೇ ನಾವು ಹೋದ ತಕ್ಷಣ ನಮ್ಗೆ 2000 ಬರ್ತಾ ಇದೆ, ಅಕ್ಕಿಗೆ ಹಣ ಬರ್ತಾ ಇದೆ, ಕರೆಂಟ್ ಫ್ರೀ ಕೊಡ್ತಾ ಇದ್ದಾರೆ, ಬಸ್ಸಲ್ಲಿ ಫ್ರೀ ಮಾಡಿದ್ದಾರೆ. ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತ ಎಲ್ಲರೂ ನಾವು ಹೋಗಿ ಮತ ಕೇಳಿದಾಗ ಎಲ್ಲರೂ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಕೆಲವರೆಲ್ಲ ಮುಕ್ತವಾಗಿ ಹೇಳ್ತಾರೆ NDA ಅಭ್ಯರ್ಥಿಗೆ ಓಟ್ ಹಾಕ್ಬಿಟ್ಟು ಬಂದ ತಕ್ಷಣ ಏನೋ ಒಂಥರ ಹುಮ್ಮಸ್ಸು ಅವ್ರಿಗೆ. ಯಾಕಂದ್ರೆ ಎಲ್ಲ ನೋಡಿದಾರೆ ಟಿವಿನಲ್ಲಿ, ಇನ್ನೊಂದು ಮತ್ತೊಂದು ನೋಡಿ ಸುದ್ದಿಗಳು ನೋಡ್ತಾ ಇರೋದ್ರಿಂದ ಇದು ಹಿಂಗೆ ಬಿಟ್ಕೊಂಡು ಹೋಗ್ತಾ ಇದ್ರೆ ಆಗಲ್ಲ. ಗ್ಯಾರಂಟಿಗಳು ಎಲ್ಲರೂ ಇಷ್ಟಪಡಲ್ಲ ಗ್ಯಾರಂಟಿಗಳನ್ನ. ಆ ಗ್ಯಾರಂಟಿಗಳು ಕೂಡ ಯಾವ ತರ ಕೊಡ್ತಾ ಇದ್ದಾರೆ, ಯಾವ ರೀತಿ ಎಲ್ಲ ಅಭಿವೃದ್ಧಿಗಳು ಕುಂಠಿತ ಮಾಡಿ ಗ್ಯಾರಂಟಿಗಳು ಕೊಡ್ತಾ ಇರ್ತಕ್ಕಂಥದ್ದು ಅದೆಲ್ಲ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಗಂಡನ ಜೋಬಲ್ಲಿ ಕಿತ್ತು ಹೆಂಡತಿ ಕೊಡುವಂಥದ್ದು ಕೆಲವೊಂದು ಆಗ್ತಾ ಇದೆ, ಅದು ಅರ್ಥ ಆಗಿದೆ ಎಲ್ಲ. ಯಾವುದೇ ಕಾರಣಕ್ಕೂ ಅದು ಅಭಿವೃದ್ಧಿ ಮಾಡುವಂಥದ್ದೆಲ್ಲ ಗ್ಯಾರಂಟಿಗಳು ತೋರಿಸ್ಬಿಟ್ಟು ಓಟ್ ಹಾಕೊಂಡು ಅದೊಂದು ಜಸ್ಟ್ ಗಿಮಿಕ್ ಮಾಡೋ ಒಂದು ಕಾಂಗ್ರೆಸ್ ಸರ್ಕಾರ ಅಂತ ಸಾಬೀತಾಗಿದೆ. ಅದು ನೋಡಿಕೊಂಡು ಯಾವ ರೀತಿ ಕ್ರಮ ಕೈಗೊಳ್ಳುವ ದೃಷ್ಟಿಯಿಂದ ಎಲ್ಲ ಜನಗಳು NDA ಅಭ್ಯರ್ಥಿಗೆ ಮತ ಚಲಾಯಿಸಿ ಖುಷಿಯಾಗಿ ಬರ್ತದೆ. ಮತದಾರರಿಗೆ ಅವ್ರ ಪಾರ್ಟಿಗೆ ಅವ್ರು ಓಟ್ ಕೇಳ್ತಾರೆ. JDS ಕಾಂಗ್ರೆಸ್ ಎರಡೂ ಇದೆ. ಅವ್ರ ಪಾರ್ಟಿಗೆ ಅವ್ರು ಓಟ್ ಕೇಳ್ತಾರೆ. ನೀವು ಯಾವ ಒಂದು ಯೋಜನೆಗಳಲ್ಲಿ ಮತ ಕೇಳಿದ್ದೀರಾ? ಕಾಂಗ್ರೆಸ್ ಅವರು ಬಂದ್ಬಿಟ್ಟು ಈ ಗ್ಯಾರಂಟಿ ಬಗ್ಗೆ ಓಟ್ ಕೇಳ್ತಾರೆ. BJP ಅವರು ಅದು JDS BJP ಎರಡೂ ಒಂದಾಗಿದೆ. ಅವ್ರು ಬಂದ್ಬಿಟ್ಟು ಮೋದಿ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರು ಓಟ್ ಕೇಳ್ತಾರೆ. ಅಭಿಪ್ರಾಯ ಏನು ವ್ಯಕ್ತಪಡಿಸ್ತಾ ಇದ್ದಾರೆ ಮತದಾರರು? ನಾವು ಹೆಂಗಸರೆಲ್ಲ ಬಂದ್ಬಿಟ್ಟು ನಂಗೆ 2000 ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಮೇಲೆ ಅವರು ನಾವು ಓಟ್ ಹಾಕ್ತೀವಿ. ಅವ್ರು ಓಟ್ ಹಾಕ್ತಾ ಇದ್ದಾರೆ, ಮತ ನಡೀತಾ ಇದೆ. ಅವರ ಐಡಿಯಾ ಬಂದಿದೆ, ಅವ್ರು ಓಟ್ ಹಾಕ್ತಾ ಇದ್ದಾರೆ, ನಡೀತಾ ಇದೆ. ನಾವು ಧನ್ಯವಾದ ರೈತ ಮಹಿಳೆಗೆ ಮತ ಚಲಾಯಿಸಿ ಜಯಶೀಲರಾಗಿ ಮಾಡ್ತಾ ಇದ್ದೀವಿ. ವಿಶ್ವ ನಾಯಕರಾದ ನರೇಂದ್ರ ಮೋದಿಯವರ ಅಭಿವೃದ್ಧಿಯ ಬಗ್ಗೆ ಎಲ್ಲರೂ ಚಿಂತನೆ ಮಾಡಿ ಇದನ್ನು ನಾವು ಎಲ್ಲ ಗ್ರಾಮಸ್ಥರಿಗೂ ತಿಳಿಸಿ ನಾವು ನಮ್ಮ ದೇಶ ಉದ್ಧಾರ ಆಗಬೇಕಂದ್ರೆ ನರೇಂದ್ರ ಮೋದಿಯವರು ಇರಬೇಕು, ನಮ್ಮ ಹಿಂದುತ್ವ ಬೆಳಿಬೇಕಂದ್ರೆ ನರೇಂದ್ರ ಮೋದಿಯವರು ಇರಬೇಕು, ನಮ್ಮ ದೇಶದ ಅಭಿವೃದ್ಧಿ ಮತ್ತು ಸಾಮಾಜಿಕವಾಗಿ ಐಕ್ಯತೆವಾಗಿ ದೇಶದ ಐಕ್ಯತೆವಾಗಿ ಅವರು ಹೋರಾಡ್ತಾ ಇದ್ದಾರೆ. ಅವರಿಗೆ ಯಾವ ವ್ಯಾಪ್ತಿಯಲ್ಲಿ
ಎಲ್ಲ ಬೂತ್ಗಳಲ್ಲಿ ನಡೀತಕ್ಕಂಥ ಇವತ್ತಿನ ಮತದಾನ ದೇಶಕ್ಕಾಗಿ ನರೇಂದ್ರ ಮೋದಿಜಿಯವರು ಮತ್ತೊಂದು ಸಾರಿ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು. ಅದಕ್ಕಾಗಿ ಎಲ್ಲರೂ ಕೂಡ ಬಹುತೇಕ 80-85% ಸಾರ್ವಜನಿಕರು ಮತದಾರರು ದೇಶಕ್ಕಾಗಿ ಇವತ್ತು ಮತದಾನ ಮಾಡಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ನಾವು ಕೂಡ ಬೆಳಗ್ಗೆಯಿಂದ ಇಲ್ಲಿ ತನಕ ಎಲ್ಲ ಬೂತ್ಗಳಲ್ಲೂ ಕೂಡ ಪ್ರವಾಸ ಮಾಡಿ ನಾವು ನೋಡ್ಕೊಂಡು ಬಂದಾಗ ಮತದಾರರ ಮೂಳ್ನೆಗೆ ಹೇಗಿದೆ ಅಂತ ಹೇಳಿದ್ರೆ ಇದೊಂದು ರೀತಿ ಪ್ರಜಾಪ್ರಭುತ್ವದ ಹಬ್ಬ. ಈ ಹಬ್ಬವನ್ನು ಸ್ವತಃ ಅವರೇ ಆಚರಣೆ ಮಾಡಿಕೊಂಡು ದೇಶಕ್ಕೋಸ್ಕರ ಇವತ್ತು ನಾವು ಓಟ್ ಹಾಕಬೇಕು ಅಂತೇಳಿ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಸಮೇತ ಮತದಾನ ಹತ್ರ ಹೋಗಿ ಮತದಾನ ಮಾಡಿ ಬಂದಿರತಕ್ಕಂಥದ್ದು ನಮಗೆ ಭಾಳ ಖುಷಿ ತಂದಿದೆ. ಈ ಒಂದು ವಾತಾವರಣ ಬೇರೆ ಯಾವ ಸಂದರ್ಭದಲ್ಲೂ ನಮ್ಗೆ ಕಾಣಲಿಲ್ಲ. ಅದು ಈ ಚುನಾವಣೆ ಕಳೆದ ಬಾರಿ ಚುನಾವಣೆಯಲ್ಲಿ ಮತದಾನ ಆಗಿರೋದಕ್ಕಿಂತ ಹೆಚ್ಚಾಗಿ ಮತದಾನ ಆಗಿದೆ. 80-85% ಮತದಾನ ಆಗಿದೆ ಅಂತೇಳಿ ಎಲ್ಲರೂ ಮಾಧ್ಯಮಗಳು ತೋರಿಸ್ತಾ ಇದ್ದಾರೆ. ಅದರಲ್ಲಿ ಬಹುಪಾಲು NDA ಅಭ್ಯರ್ಥಿಯಾದಂಥ ನಮ್ಮ ಮಲ್ಲೇಶ್ ಬಾಬು ಅವರಿಗೆ ಮತದಾನ ಆಗಿದೆ. ಅವರು ಗೆಲ್ಲುವುದು ನಿಶ್ಚಿತ. ಈ ದೇಶಕ್ಕೆ ನರೇಂದ್ರ ಮೋದಿಜಿಯವರು ಹೇಗೆ ಪ್ರಧಾನಮಂತ್ರಿ ಆಗಬೇಕು, ಈ ಜಿಲ್ಲೆಗೆ ಅವರು ಲೋಕಸಭಾ ಸದಸ್ಯರಾಗಬೇಕಂತ ಜನ ಬಯಸಿದ್ದಾರೆ. ಹಾಗಾಗಿ ಮಲ್ಲೇಶ್ ಬಾಬು ಅವರು ಗೆಲ್ತಾರೆ. ನರೇಶ್, ನಾನು 1ನೇ ಬ್ಲಾಕ್ನ ಮತದಾರ ಆಗಿರುತ್ತೇನೆ. ನನ್ನ ಬ್ಲಾಕ್ನ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶ್ರೀಯುತ ಸುರೇಂದ್ರಗೌಡರಾದ ಅವರ ಮಗನಾದಂತಹ ಕುಮಾರ ಯತೀಶ್ರವರು ನಿನ್ನೆ ಮಧ್ಯಾಹ್ನ ಸುಮಾರು 1-2 ಗಂಟೆ ಸಮಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಂದ ನನ್ನ ತಾಯಿಯ ಮತ್ತು ನಮ್ಮ ಅಜ್ಜಿಯ ಸಮ್ಮುಖದಲ್ಲಿ ಕರೆ ಮಾಡಿ ನಮ್ಮ ಸರ್ಕಾರದಿಂದ ನೀಡುವಂಥ ವೋಟರ್ ಸ್ಲಿಪ್ಗಳನ್ನು ಯಾರಿಗೂ ಹೇಳದೇ ರೀತಿಯಲ್ಲಿ ಪಡೆದುಕೊಂಡು ಹೋಗಿರುತ್ತಾರೆ. ಈಗ ಸಮಯ ದಿನಾಂಕ 26:05 ಆಗಿದೆ. ಇದುವರೆಗೂ ಆದರೂ ನನ್ನ ವೋಟರ್ ಸ್ಲಿಪ್, ಸರ್ಕಾರದಿಂದ ನೀಡಿರುವಂಥ ವೋಟರ್ ಸ್ಲಿಪ್ ನನಗೆ ಇದುವರೆಗೂ ದೊರಕಿರುವುದಿಲ್ಲ. ಆದ್ದರಿಂದ ನಾನು ಇದುವರೆಗೂ ಮತವನ್ನು ನೀಡಲು ಬಹಿಷ್ಕಾರ ನೀಡಿಕೊಂಡು ನಿಂತಿರುತ್ತೇನೆ. ಈ ವಿಚಾರವಾಗಿ ಅವರನ್ನು ಕೇಳಿದಾಗ ನಿಮ್ಮ ಇಷ್ಟ, ನಿಮ್ಮ ಕೈಯಲ್ಲಿ ಏನಾಗುತ್ತದೋ ಮಾಡಿಕೊಳ್ಳಿ ಅಂತ ಎನ್ನುವಂಥ ಉತ್ತರವನ್ನು ನೀಡಿರುತ್ತೇನೆ. ನಮ್ಮ ರಾಮಸಾಗರ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಬೂತ್ಗಳಲ್ಲಿ ಕೂಡ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ನರೇಂದ್ರ ಮೋದಿ ಕೈ ಬಲಪಡಿಸಲು ತೆನೆ ಹೊತ್ತ ಮಹಿಳೆಗೆ ಮಲ್ಲೇಶ್ ಬಾಬು ಅವರಿಗೆ ಮತ ನೀಡಿ 2 ಸರಿ ಸೋತಿದ್ದಾರೆ. ನಮ್ಮ ಪಕ್ಕದ ತಾಲೂಕು ಅವರು ಈ ಸರಿ ಗೆಲ್ಲಲೇಬೇಕು. ಒಳ್ಳೆ ಮೃದು ಸ್ವಭಾವದವರು, ಅಂಥವ್ರನ್ನ ನಮ್ಮ ಡೆಲ್ಲಿಗೆ ಕಳಿಸ್ಬೇಕು. ನಮ್ಮ ಮುಂಚೆ ಇದ್ದ MP ಅವರು ಕೂಡ ಅಷ್ಟೇ ಒಳ್ಳೆ ಮನಸ್ಸಿನಿಂದ ಅವ್ರ ಜೊತೆ ಇದ್ದುಕೊಂಡು ಬಹಳ ಸಂತೋಷದಿಂದ ಪಕ್ಷದ ಒಂದು ಸಿದ್ಧಾಂತಕ್ಕೆ ಕಟ್ಟುಪಾಡಿನಿಂದ ಅವರು ಹೈಕಮಾಂಡ್ ಹೇಳಿದ ಮಾತಿಗೆ ಕಟ್ಟುಬದ್ಧವಾಗಿ ಅವರಿಗೆ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಲ್ಲೇಶ್ ಬಾಬು ಗೆಲ್ಲಲೇಬೇಕು ಅನ್ನೋ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ಸರಿ ನರೇಂದ್ರ ಮೋದಿಜಿಯವರು 370 ಗಡಿ ದಾಟುವುದು ನಿಜ. ಅವರ ಕೈ ಜನ ಎಲ್ಲರೂ ಕೈ ಹಿಡಿಯೋದು ನಿಜ. ಅವ್ರ ಕೈ ವಿಶ್ವ ನಾಯಕನಾಗೋದು, ಅವರು ಈ 5 ವರ್ಷದಲ್ಲಿ ನಮ್ಮ ಭಾರತ 1ನೇ ಸ್ಥಾನಕ್ಕೂ ಬರೋದು ನಿಜ. ಎಲ್ಲ ಕರ್ನಾಟಕ ರಾಜ್ಯದಲ್ಲಿ 28 ಸ್ಥಾನಗಳು ಗೆಲ್ಲುವುದು ಕೂಡ ನಿಜನೇ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಅಷ್ಟೇ ಮೋಹನ್ ಕೃಷ್ಣ ಅವರಾಗ್ಲಿ ಎಲ್ಲರೂ ಸೇರಿ ಒಳ್ಳೆ ರೀತಿಯಿಂದ ಜನರಿಗೆ ಅರಿವು ಮೂಡಿಸಿ ಎಲ್ಲ ಕಡೆ ಕ್ಯಾನ್ವಾಸ್ ಮಾಡಿ ಎಲ್ಲರೂ ಕೂಡ ಓಟ್ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಆದ್ರಿಂದ ಯಾವ್ದು ಗುಂಪುಗಾರಿಕೆ ಇಲ್ದಿರ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಲೀಡ್ ಬರ್ತದೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಅನ್ನೋದು ನಮ್ಗೆ ನಂಬಿಕೆ ಇದೆ. ಅಜಗಜಾಂತರ ವ್ಯತ್ಯಾಸದಲ್ಲಿ ಬಹಳ ಮುಂಚೆಗಿಂತ ಹೆಚ್ಚಿನ ಒಂದು ಲೀಡ್ ನಲ್ಲಿ ಮಲ್ಲೇಶ್ ಬಾಬು ಗೆಲ್ಲೋದು ನಿಜ. ಜೈ ಹಿಂದ್, ಜೈ ಭಾರತ್ ಮಾತಾ ಕೆ, ಜೈ ಭಾರತ್ ಮಾತಾ ಕೆ, ನರೇಂದ್ರ ಮೋದಿ ಕೆ, ರೈತ ನಾಯಕ ದೇವೇಗೌಡರಿಗೆ, ರೈತ ನಾಯಕ HD ಕುಮಾರಸ್ವಾಮಿಗೆ, ಬಡವರ ಬಂಧು ಯಡಿಯೂರಪ್ಪ ಅವರಿಗೆ, ವಿಜೇಂದ್ರ ಅವರಿಗೆ. ಇದು ಈ ದೇಶದ ಚುನಾವಣೆ, ದೇಶದ ಭವಿಷ್ಯದ ಚುನಾವಣೆ. ಹಾಗಾಗಿ ಎಲ್ಲ ಪ್ರಜ್ಞಾವಂತಿದ್ದಾರೆ. ಈ ದೇಶದಲ್ಲಿ ಹಿಂದೆ ಯಾವ ರೀತಿ ಇತ್ತು, ಮುಂದೆ ಯಾವ ರೀತಿ ಆಗಬೇಕಾಗಿದೆ, ಏನೋ ಸುಮಾರು 60-70 ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂಥ ಸರ್ಕಾರಗಳು ಈ ದೇಶನ ಯಾವ ರೀತಿ ದಿವಾಳಿ ಮಾಡಿದರು, ಬಡವರಾಗೆ ಉಳಿಯುವಂಥ ಪರಿಸ್ಥಿತಿ ಆಗಿತ್ತು. ಆದರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ಯಾವ ರೀತಿ ವಿಶ್ವದ
ಮಟ್ಟದಲ್ಲಿ ಗುರುತಿಸೋ ರೀತಿಯಲ್ಲಿ ನಮ್ಮ ದೇಶ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥದ್ದು ಎಲ್ಲ ಕಂಡಿದ್ದಾರೆ. ಮತ್ತು ವಿದ್ಯಾವಂತರು ಮತ್ತು ಪ್ರಜ್ಞಾವಂತರು ಏನಿದ್ದಾರೆ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗಲ್ಲ. ಚುನಾವಣೆ ಅಂದ ತಕ್ಷಣ ದುಡ್ಡು ಕಾಸು ಕೊಟ್ಟು ಓಟ್ ಹಾಕ್ಸ್ಕೊಬೋದು ಅಂತಿರ್ಬೋದು, ಆ ಕಾಲ ಹೋಗಿದೆ. ಪ್ರಜ್ಞಾವಂತರಿದ್ದಾರೆ. ದೇಶದಲ್ಲಿ ಏನು ಬದಲಾವಣೆಗಳಾಗ್ತಾ ಇದೆ, ನರೇಂದ್ರ ಮೋದಿ ಅವರು ಬಂದ ಮೇಲೆ ಯಾವ ರೀತಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಆ ಅಭಿವೃದ್ಧಿಗಳನ್ನು ನೋಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರಗಳು ಗ್ಯಾರಂಟಿಗಳು ಅಂತ ಹೇಳ್ಬಿಟ್ಟು ಕೊಟ್ಟು ಆ ಗ್ಯಾರಂಟಿಗಳನ್ನ ತೋರಿಸ್ಕೊಂಡು ಓಟ್ ಕೇಳ್ತಕ್ಕಂಥದ್ದು ಒಂದು ಕಡೆ. ಆದರೆ NDA ಗೌರ್ಮೆಂಟು, NDA ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರ ಒಂದು ತಂಡ, ಅವರು ಯಾವುದೇ ಸೆಂಟಿಮೆಂಟಾಗಿ ಓಟ್ ಕೇಳ್ತಾ ಇಲ್ಲ, ಯಾವುದೇ ರೀತಿಯಲ್ಲೂ ಗ್ಯಾರಂಟಿಗಳು ಕೊಟ್ಟಿದ್ದು ಮಾಡ್ತಾ ಇಲ್ಲ. ಆದರೆ ಈ ದೇಶದಲ್ಲಿ ಯಾವ ರೀತಿ ಬದಲಾವಣೆ ತಂದಿದ್ದೀವಿ, ಮುಂದೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಅಭಿವೃದ್ಧಿನ ಮುಂದೆ ಇಟ್ಟು ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಬೇರೆ ಬೇರೆ ಮುಂದುವರೆದ ದೇಶಗಳಲ್ಲಿ ಕೊರೋನಾ ಟೈಮಲ್ಲಿ ಯಾವ ರೀತಿ ಎಷ್ಟೆಷ್ಟು ದುಡ್ಡು ತಗೊಂಡು ಇಂಜೆಕ್ಷನ್ ಕೊಟ್ಟರು ಅಂತ. ಆದರೆ ನಮ್ಮ ದೇಶದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇದ್ದಿದ್ದರಿಂದ ಯಾವುದೇ ಬಡವರಾಗ್ಬೋದು, ಶ್ರೀಮಂತರಾಗ್ಬೋದು, ಯಾವುದೇ ಪಕ್ಷ ಆಗ್ಬೋದು, ಪಕ್ಷ ಭೇದ ಎಲ್ಲ, ಜಾತಿ ಭೇದ ಇಲ್ದಿರ, ಬಡವರು ಶ್ರೀಮಂತರನ್ನ ಭೇದ ಭಾವ ಇಲ್ದಿರ ಪ್ರತಿಯೊಬ್ಬರಿಗೂ ಕೋವಿಡ್ ಇಂಜೆಕ್ಷನ್ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ನೀವೆಲ್ಲ ನೋಡಿದ್ದೀವಿ. ಅದೇ ರೀತಿಯಲ್ಲಿ ಹೆಣ್ಣು ಮಕ್ಕಳು ಬಹಿರ್ದೆಸೆಗೆ ಹೋಗುವ ಸಂದರ್ಭದಲ್ಲಿ ಎಷ್ಟೆಲ್ಲ ಅವಮಾನಗಳು ಪಡ್ತಾ ಇದ್ರು, ಯಾವ ರೀತಿ ಎಲ್ಲ ಕಷ್ಟ ಅನುಭವಿಸ್ತಾ ಇದ್ರು. ಹಾಗಾಗಿ ತದನಂತರದ ದಿನಗಳಲ್ಲಿ ಈ ಹೆಣ್ಣು ಮಕ್ಕಳ ಒಂದು ಮಾನ ಉಳಿಸುವಂಥ ನಿಟ್ಟಿನಲ್ಲಿ ಪ್ರತಿಯೊಂದು ಮನೆಗೂ ಶೌಚಾಲಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ. ಮುಕ್ತ ಗ್ರಾಮಗಳನ್ನಾಗಿ ಮಾಡಿರ್ತಕ್ಕಂಥ ನಾವು ನೋಡ್ಬೋದು. ಅದೊಂದೇ ಅಲ್ಲ, ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಕೊಟ್ಟಿರ್ತಕ್ಕಂಥದ್ದು, ಈ ರೀತಿ ಅನೇಕ ರೀತಿಯಲ್ಲಿ ಅನುಕೂಲವಾಗಿರ್ತಕ್ಕಂಥದ್ದು. ಮತ್ತು ಆಯುಷ್ಮಾನ್ ಭಾರತ್ ಅಂತ ಹಿಂದೆ ಒಂದು ಸಣ್ಣ ಜ್ವರ ಬಂದ್ರೂ ಯಾರೋ ಒಬ್ಬರ ಹತ್ರ ಹೋಗಿ ಸಾಲ ಕೇಳಿ ಇದು ಮಾಡಿ ಅವ್ರದ್ದು ಮನೆ ಹತ್ರ ಕಾದ್ಕೊಂಡಿದ್ದು ಸಾಲ ತಗೊಂಡೋಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡುವಂಥ ಪರಿಸ್ಥಿತಿ ಇತ್ತು. ಅದು ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಆಯುಷ್ಮಾನ್ ಭಾರತ್ ಇದರಿಂದ ಯಾವುದೇ ಸಮಸ್ಯೆ ಇದ್ರೂ ಒಳ್ಳೆ ಹಾಸ್ಪಿಟಲ್ನಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗುವಂಥದ್ದಾಗಿದೆ. ಹಾಗಾಗಿ ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಜನ ಎಚ್ಚೆತ್ಕೊಂಡಿದ್ದಾರೆ. ಮತ್ತೆ ಏನು ಯಾವ ರೀತಿ ಪಾಕಿಸ್ತಾನ ಜಿಂದಾಬಾದ್ ಇನ್ನೊಂದು ಮತ್ತೊಂದು ಹೇಳ್ಕೊಂಡು ಆ ಒಂದು ದೃಷ್ಟಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಗಳು ಒಂದು ಕೋಮಿನ ಮೆಚ್ಚಿಸೋದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದು. ಇತ್ತೀಚೆಗೆ ವಿಧಾನಸೌಧದಲ್ಲಿ ಒಬ್ಬರು ಬಂದು ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾ ಇರ್ತಾರೆ. ಯಾವ ಮಟ್ಟಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಅವ್ರನ್ನ ಬೆಂಬಲ ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯನೂ ಸಹಿತ, ಪ್ರತಿಯೊಬ್ಬ ಹಿಂದೂನೂ ಸಹಿತ ಸ್ವಾಭಿಮಾನವಾಗಿ ಬದುಕಬೇಕು. ಮತ್ತು ಹೆಣ್ಣು ಮಕ್ಕಳಿಗೆ ಪ್ರಾಣ ಮತ್ತು ಮಾನಕ್ಕೆ ಹಾನಿ ಆಗದಿರಬೇಕಂತಂದರೆ ಭಾರತೀಯ ಜನತಾ ಪಾರ್ಟಿ NDA ನೇತೃತ್ವದ ಸರ್ಕಾರ ಬರಬೇಕು. ನೀವೆಲ್ಲ ನೋಡಿದ್ದೀರಿ, ಯಾವುದೋ ಒಂದು ಕಾಲೇಜಲ್ಲಿ ಹೆಣ್ಣು ಮಕ್ಕಳ ಒಂದು ಹಾಸ್ಟೆಲಲ್ಲಿ ಅವರು ಸ್ನಾನ ಮಾಡುವಂಥ ವಿಚಾರಗಳನ್ನ ವಿಡಿಯೋ ಮಾಡಿದ್ದು ಅದೆಲ್ಲ ನೋಡಿದ್ದೀವಿ. ಆವಾಗ ಕೂಡ ರಾಜ್ಯ ಸರ್ಕಾರ ಇರತಕ್ಕಂಥ ಮುಖ್ಯಮಂತ್ರಿ ಆಗ್ಬೋದು, ನಮ್ಮ ಗೃಹ ಸಚಿವರು ಆಗ್ಬೋದು, ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಅವ್ರೇನು ಹುಡುಗಾಟಿಕೆಗೋಸ್ಕರ ಅವರು ವಿಡಿಯೋ ಮಾಡಿದಾರಂತೆ ಅಂತ. ಅದು ಹೆಣ್ಣು ಮಕ್ಕಳ ಮಾನ ಮತ್ತು ಪ್ರಾಣಕ್ಕೆ ಬೆಲೆ ಇಲ್ವಾ ಇದು? ಹಾಗಾಗಿ ಇದೆಲ್ಲ ಗಮನಿಸ್ತಾ ಇದ್ದಾರೆ ಜನ ಅಷ್ಟು ಈಸಿ ಅಲ್ಲ. ಇನ್ನು ಇತ್ತೀಚೆಗೆ ನೇಹ ಅನ್ನೋ ಒಂದು ವಿದ್ಯಾರ್ಥಿನಿನ ಕಾಲೇಜ್ ಕ್ಯಾಂಪಸ್ಸಲ್ಲಿ 14 ಬಾರಿ ಚೂರಿಯಿಂದ ಇರಿದು ಸಾಯಿಸಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಹಾಗಾಗಿ ಇಡೀ ಸಮಾಜ, ಯಾವುದೇ ಜಾತಿ ಧರ್ಮ ಇರ್ಬೋದು, ಎಲ್ಲ ಎಚ್ಚೆತ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಕೋಲಾರ ಜಿಲ್ಲೆನಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬುನ ಆಯ್ಕೆ ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕ ವಿಚಾರ. ಹಾಗಾಗಿ ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು NDA ಅಭ್ಯರ್ಥಿನ ಮಲ್ಲೇಶ್ ಬಾಬು ಅವರಿಗೆ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಿ ಏನು ನಮ್ಮ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ನಮ್ಮ ಕೋಲಾರ ಜಿಲ್ಲೆಯಿಂದ ಕೂಡ ಒಬ್ಬ MP ಕೈ ಎತ್ತೋದ್ರ ಮುಖಾಂತರ 3ನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ. ಸುಸೂತ್ರವಾಗಿ ಎಲೆಕ್ಷನ್ ನಡೀತಾ ಇದೆ, ಯಾವ ಸಮಸ್ಯೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಎಲೆಕ್ಷನ್ ನಡೀತಾ ಇದೆ. ನಾವು ಗೆಲ್ತಕ್ಕಂಥದ್ದು ಶತಸಿದ್ಧ. ಆದರೆ ಹೆಚ್ಚಿನ ಮೆಜಾರಿಟಿಯಲ್ಲಿ ಗೆಲ್ಲಬೇಕು ಅಂತ ಎಲ್ಲ ಕಾರ್ಯಕರ್ತರು ಸಮಾಜದವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಏನು ಈ ಒಂದು ಚುನಾವಣೆಯಲ್ಲಿ ಅತ್ಯಧಿಕ ಮತಗಳ ಅಂತರದಿಂದ ಮಲ್ಲೇಶ್ ಬಾಬು ಗೆಲ್ಲೋದು ಶತಸಿದ್ಧ. ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಈ ದೇಶನ ಇನ್ನಷ್ಟು ಎತ್ತರಕ್ಕೆ ಬೆಳೆಸಿಕೊಂಡು ಇಡೀ ಪ್ರಪಂಚ ನೋಡುವ ನಿಟ್ಟಿನಲ್ಲಿ ಅಭಿವೃದ್ಧಿ ಮಾಡೋ ದಿಕ್ಕಿನಲ್ಲಿ ಸಾಗುವಂಥದ್ದು ಆಗುತ್ತೆ. ಇಲ್ಲೇ ಬಂದು ನಾವು ಮತ ಹಾಕ್ತಾ ಇದ್ದೀವಿ. ಯಾಕೋ ಗೊತ್ತಿಲ್ಲ, ಕಾರಣಾಂತರಗಳಿಂದ ನಮ್ಮೂರಲ್ಲಿದ್ದಂಥ ಮತದಾನ ಕೇಂದ್ರವನ್ನು ಎತ್ಕೊಂಡು ಪಕ್ಕದಲ್ಲಿ ಹಾಕಿದ್ದಾರೆ. ಸೊ ಇದನ್ನು ನಾವು ತುಂಬ ಮನಸ್ಫೂರ್ತಿಯಾಗಿ ಖಂಡಿಸ್ತಾ ಇದ್ದೀವಿ. ಸೊ ನಾವೊಂದು ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ, ನಮ್ಮ ಮತದಾನ ಕೇಂದ್ರ ಏನಿತ್ತು ಆ ಮತದಾನ ಕೇಂದ್ರ ನಮ್ಮೂರಿಗೆ ಬರಬೇಕು. ಅಲ್ಲಿವರೆಗೂ ನಾವು ಶಪಥ ಮಾಡ್ತೀವಿ, ನಮ್ಮ ಮತದಾನ ಕೇಂದ್ರ ಇಲ್ಲಿ ಬರೋವರೆಗೂ ನಾವಂತೂ ಎಲ್ಲಿಗೂ ಓಟ್ ಹಾಕಕ್ಕೆ ಹೋಗೋದಿಲ್ಲ. ನಮ್ಮ ಮುಷ್ಟೂರು ಗ್ರಾಮದಲ್ಲೇ ಮೆಂಬರ್ಸ್ ಇರಲಿಲ್ಲ. 3 ತಿಂಗಳಿಂದನೇ ನಮ್ಮೂರ ಸರ್ಕಾರದಿಂದ ಅವ್ರಿಗೆ ಇನ್ಫಾರ್ಮೇಷನ್ ಮಾಡಿದ್ದಾರೆ. ಅವ್ರು ಯಾರಿಗೂ ಹೇಳಿಲ್ಲ.
ಇವಾಗ ನಮ್ಮೂರಲ್ಲಿ ಇದು ಬೂತ್ ಇಲ್ಲ. ಪಕ್ಕದೂರಲ್ಲಿ 40 ವರ್ಷದಿಂದ ನಮ್ಮೂರಲ್ಲಿ ಓಟ್ ಹಾಕ್ತಾ ಇದ್ರು. ಮಿಷನ್ ಅವ್ರು ಏನು ತಿಳಿಸಿಲ್ಲ. ಅದಕ್ಕೋಸ್ಕರ ನಮ್ಮೂರಲ್ಲೆಲ್ಲ ಯಾರು ಓಟ್ ಹಾಕಕ್ಕೆ ಹೋಗ್ತಾ ಇಲ್ಲ. ನಮ್ಗೆ ಆ ಪ್ರಾಬ್ಲಮ್ ಇದೆ. ಅದನ್ನು ನಾವು ದಯವಿಟ್ಟು ಸರ್ಕಾರದಿಂದ ನಮ್ಗೆ ಯಾವುದೇ ಒಂದು ಒಳ್ಳೆಯ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿ ಅವರನ್ನು ನಾವು ಕೋರ್ತಾ ಇದ್ದೀವಿ. ನಾವು ಯಾರು ಹೋಗ್ತಾ ಇಲ್ಲ, ಯಾರು ಓಟ್ ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಬಿಟ್ಟು ಸರ್ಕಾರದಿಂದ ನಮ್ಗೆ ಏನಾದರೂ ಒಳ್ಳೆಯ ಒಂದು ಅವಕಾಶ ಮಾಡಬೇಕಾಗಿ ಕೋರ್ತಾ ಇದ್ದೀವಿ.